ರಾಗಿ ಹುಲ್ಲೇನಾ? ಹಾಂ ಹಾಂ ಹಾಂ. ಈಗ ನೆಲ್ಲುಲ್ಲು ನೀವು ನಮ್ಮ ಕಡೆ ನೆಲ್ಲುಲ್ಲು ಬೆಳೆಯೋಲ್ಲ, ನೀವು ಯಾವ ಕಡೆಯಿಂದ ತರಿಸ್ತೀರಾ? ಈ ಬೋರಿಗೆ ಬೆಳೆದಾರಲ್ಲ. ಏನು ರೀ ನಿಮ್ಮ ಹೆಸರು ಸಾಹೇಬ್ರೆ? ನನ್ನ ಹೆಸರು ಗೌಸ್ ಮಜೀದ್ ಸಾಹೇಬ್ರು, MGMನವರು. ಹೌದಾ? ನೀವು ಓರಿಗಳ್ನ ಎಷ್ಟು ದಿವಸ ಸಾಕಿದ್ರಾ? ನಾವು ಸಾಕ್ತೀವಿ, ವರ್ಷ ಊರಿ ಸಾಕ್ತಾನೆ ಇರ್ತೀವಿ. ಹೋದ ಸತಿ ಬಂದಾಗ ನಾನು ವಿಡಿಯೋ ಮಾಡಕ್ಕೆ ಬಂದಾಗ 2 ಜೊತೆ ಓರಿ ಇದ್ದು. ಒಂದು ಜೊತೆ ಮಾರಿದ್ದೀವಿ, ಹಾಂ, ಇನ್ನೊಂದು ಜೊತೆ ತರಾಕಿ ಈಗ ಜಾತ್ರೆ ತಿರುಗ್ತಾ ಇದ್ದೀವಿ. 2-4 ಒಂದು ಜೊತೆ ಎತ್ಕೊಳ್ಳಿದ್ದು, ಅವು ತುಂಬ ಚೆನ್ನಾಗಿದ್ದು. ಇದೇ ಥರ ಎಷ್ಟು ಕೊಟ್ರ ಅವನ್ನ? 3 ಲಕ್ಷ ಚಿಲ್ಲರೆ ಕೊಟ್ಟೆ. 3 ಲಕ್ಷ ಚಿಲ್ಲರೆ ಕೊಟ್ರ? ಇವು ಎಷ್ಟಲ್ಲ ಸಾಹೇಬ್ರೆ? ಇವು 6 ಲಕ್ಷ ಹೇಳ್ತಾ ಇದ್ದೀವಿ. ಹಾಂ, ಈಗ 4 ಕೇಳಕ್ಕೆ ಕೊಟ್ಟಿಲ್ಲ. 4 ಲಕ್ಷ ಕೇಳೋರಿ ಎತ್ಕೊಳ್ಳ. ಸರಿ, ಇದು ಅಲ್ಲಲ್ಲಿ ಎಷ್ಟಲ್ಲವೆ? 6 ಅಲ್ಲವಾ? ನಾವು ಕಡೆ ಇದು 6 ಅಲ್ಲೋ ಅಲ್ಲ, ಆ ಕಡೆದು ಕಡೆನಾ? ಹಾಂ, ಸರಿ ಸರಿ ಸರಿ. ಇದು ನೀವು ಎಷ್ಟು ದಿವಸ ಸಾಕಿದ್ರಿ? ನಾವು ನಮ್ಮ ಜೀವಮಾನನೇ ದನ ಕರ ಆರಂಭ ಮಾಡ್ತೀವಿ ನಾವು. ಹಾಂ ಹಾಂ ಹಾಂ. ಇದಕ್ಕೆ ಯಾವಾಗಲೂ ನಾವು ಕಟ್ಟಿರ್ತೀವಿ. ಯಾವಾಗಲೂ ಕಟ್ಟೆ ಇರ್ತೀರಾ? ಈ ಜಾತ್ರೆಗೆ ಏನು ಕೊಡಿ ಅಲ್ವಾ ನೀವು? ನಾವು ಸಿದ್ಧಗಂಗೆ ಜಾತ್ರೆಗೆ ಹೋಗ್ತೀವಿ. ಸಿದ್ಧಗಂಗೆ ಜಾತ್ರೆ ಒಂದಕ್ಕೆ ಹೋಗೋದು. ಅಲ್ಲಿ ಒಂದೇ. ಇದೇನು ಎಲ್ಲ ಲೈಟ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದೀರಾ? ತುಂಬ ಕಿಟಕಿಗಳಿಲ್ಲ, ಲೈಟ್ ಎಲ್ಲ ಹಾಕಿದ್ರೆ ಇವು ಕಾವಲ್ಗೆ ಹಾಕ್ತೀವಿ. ಈ ಹಸ್ಗಳು ಯಾವಾಗಲೂ ಕಾವಲಿರಬೇಕು. ಫ್ಯಾನ್ ಹಾಕಿದ್ದೀವಿ. ಹಾಂ, ಫ್ಯಾನ್ ನಡೀತಾರೆ. ರಾತ್ರೆಲ್ಲ ಫ್ಯಾನು ಸೊಳ್ಳೆ ಕಾಡ್ತಾ ಸೊಳ್ಳೆ ಹೊಡಿತವೆ ಅಂತ. ಏನು ನಿಮ್ಗೆ ಇದು ಹಳ್ಳಿ ಕಾರಲ್ಲಿ ಕಟ್ಟಬೇಕು ಅನ್ನೋದು ಏನು ನಿಮ್ಗೆ ಖುಷಿ? ಶೋಕಿ ನಾವು ಅವತ್ತಿನಿಂದ ಆರಂಭ ಮಾಡಿದ್ದೀವಿ. ಅದ್ರಾಗ ಬಚ್ಚಿದ್ದೀವಿ, ಅದು ಸಾಕಿದ್ದೀವಿ. ನಾವು ಸಾಕ್ತೀವಿ. ಅವಾಗ ಅವಳು ಸಾಕ್ತಾ ಇರ್ತೀರಾ? ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದು ಕುರಿ ಟಗರು ಕೂಡ ಸಾಕೊಂಡವ್ರೆ. ಏನು ಈ ಕುರಿ ಟಗರು ಬೇರೆ ಸಾಕಿದ್ದಾರೆ? ಏನು ಎಲ್ಲ ಸಾಕಿದ್ದೀವಿ. ಏನಕ್ಕೆ ಕುರಿ ಟಗರು ಸಾಕೊಂಡಿರೋದು? ಶೋಕಿಗೆ ಸಾಕ್ತೀವಿ. ಅದು ಕೂಡ ಶೋಕಿಗೆ ಸಾಕಿ. ಆದಾಯ ದುಡಿಬೇಕನ್ನೋದಿಲ್ಲ, ಶೋಕಿಗೆ ಸಾಕ್ತೀವಿ ನಾವು. ಹೌದಾ? ಸರಿ 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 ಸರಿ. ನಾವು ಬೇಕಾದಷ್ಟು ಫ್ರೇಜ್ ಕೊಟ್ಟಾರ ನಮಗೆ. ಫ್ರೇಜ್ ಕೊಟ್ಟವ್ರ? ಯಾರನ್ನ ಫಂಕ್ಷನಲ್ಲಿ ಅಥವಾ ದೇವ್ರ ಕಾರ್ಯ ಕರ್ಕೊಂಡೋಗ್ತಾರೆ, ಏನಾದರೂ 10,000 20,000 ಫ್ರೇಜ್ ಕೊಡ್ತಾರೆ. ಫ್ರೇಜ್ ಕೊಡ್ತಾರೆ ದೇವ್ರ ಕಾರ್ಯದಲ್ಲಿ, ಏನಾದರೂ ದೇವ್ರು ಹೊರಡಿಸ್ಬೇಕಾದ್ರೆ. ಹಾಂ ಹಾಂ ಹಾಂ. ಮನೆ ಗಣೇಶನ ಹಬ್ಬ ಇದೆ. ಹಾಂ, ಫ್ರೇಜ್ ಕೊಟ್ಟರು. DC SP ಎಲ್ಲ ಸೇರಿ. DC SP ಸಾಹೇಬ್ರೆಲ್ಲ ಬಂದಿದ್ರಾ? DC ಸಾಹೇಬ್ರು SP ಸಾಹೇಬ್ರೆಲ್ಲ ಬಂದು ಪ್ರೈಸ್ ಕೊಟ್ಟಿದ್ರಿ ಎತ್ಕೊಳಿಗೆ? ಕೊಟ್ಟಿದ್ರು. 10,000 ಕೊಟ್ಟಿದ್ರು ಅಡ್ಜೆಟ್ಟಿಗೆ. ಹಾಂ ಹಾಂ. ಅವನು ಶಾಲ್ ಕೊಟ್ಟರು. ಹಾಂ, ಪ್ರೈಸ್ ಕೊಟ್ಟರು. ಪ್ರೈಸ್ ಕೊಟ್ಟಿದ್ದಾರೆ. ಹಾಂ, ಸರಿ ಸರಿ. ಮತ್ತು ನೀವು ಈ ಎತ್ಕೊಳಿಗೆ ಯಾವ ರೀತಿ ತಿಂಡಿ ಎಲ್ಲ ಯಾವ ರೀತಿ ಕೊಡ್ತೀರಾ ನೀವು? ಒಳ್ಳೆ ಗೋಧಿ, ಹಾಂ ಹಾಂ, ಬೂಸ, ರವೆ ಬೂಸ, ಹಾಲು ಹಾಂ ಎಲ್ಲ ಕೊಡ್ತೀವಿ. ಹಾಂ ಹಾಂ. ಡೈಲಿ ಇಷ್ಟು ತಿಂಡಿನ ಡೈಲಿ ಕೊಡ್ತಾ ಇರ್ತೀರಾ? ಸರಿ ಸರಿ. ಹುಲ್ಲಿನ ವಿಷಯಕ್ಕೆ ಬಂದರೆ ಯಾವ ಥರ ಹುಲ್ಲೆಲ್ಲ ಹಾಕ್ತೀರಾ ಇದಕ್ಕೆ? ಎಲ್ಲ ಕೊಂಡಾಕೊಟ್ರೆ ನಾವು. ಹಾಂ ಹಾಂ. ರಾಗಿ ಹುಲ್ ತಂದಿದ್ದೀವಿ 1.5 ಲಕ್ಷದ್ದು. ಹಾಂ ಹಾಂ. ಈಗ 1.5 ಲಕ್ಷದ್ದು ನೆಲ್ಲು ತಂದು ಹಾಕ್ತಾ ಇದ್ದೀವಿ. ಹಾಂ 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 ಹಾಂ. ಎಲ್ಲ ಕೊಂಡಾಕೋದೆ. ಇನ್ನೊಂದು ಜೊತೆ ಏನಾರು ಎತ್ಕೊಳ್ತಾರೋ ಅಂಥದ್ದು ಏನಾನ ಇದೆಯಾ? ತರಕ್ಕೆ ಹೋಗ್ತೀವಲ್ಲ, ಈಗ ಜಾತ್ರೆಗೆ ಹೋಗ್ತೀವಿ. ಹಾಂ ಹಾಂ ಹಾಂ. ಎಲ್ಲ ಮೈಸೂರು ಕಾಯಿ ಅಂಥದ್ದು ಸಪ್ಲಂಪುರನೋ ಏನೋ ಆತದಂತೆ. ಹಾಂ, ಅಲ್ಲಿ ಹೋಗ್ತೀವಿ. ಸಪ್ಲಂ ಜಾತ್ರೆ. ಹಾಂ, ಹ್ಞೂ ಹ್ಞೂ ಹ್ಞೂ. ಅಲ್ಲಿ ಹೋಗ್ತೀವಿ. ಸರಿ. ಈಗೆಲ್ಲ ನೋಡ್ಬೋದು. ನಮಗೆ ಆಗೋ ಊರಿ ಯಾವ ಹಿಂಗಳಿಲ್ಲ. ಹಾಂ ಹಾಂ, ಸರಿ ಸರಿ. ನೋಡಿ ಸ್ನೇಹಿತರೆ, ಎತ್ಕೊಳ್ಳ ನೋಡ್ಬೋದು ನೀವು. ತುಂಬಾ ಹೈಟ್ ಆಗಿರ್ಬೋದು, ದೇಹದ ಗಾತ್ರ ಆಗಿರ್ಬೋದು, ಮತ್ತು ನೋಡಿ ದೇಹದ ಗಾತ್ರ ಕೂಡ ಹೇಗಿದೆ ಅಂತ. ತುಂಬಾ ಸಾಧು ಗುಣ ಇದೆ. ಹಳ್ಳಿಕಾರ ಎತ್ಕೊಳ್ಳೆ ನೋಡಿ ಈ ರೀತಿ ತುಂಬ ಸ್ಪರ್ಶ ಜಾಸ್ತಿ ಬಯಸ್ತವೆ ಇವು. ನೋಡಿ ನಾವು ಮುಟ್ಟಿದ್ರೆ ಯಾವ ರೀತಿ ಸುಮ್ಮನೆ ಸೈಲೆಂಟಾಗಿ ನಿಂತೀವಿ ಅಂತ ನೋಡಿ. ಹಳ್ಳಿಕಾರ ಗುಣನೇ ಇದು ನೋಡಿ ಸ್ನೇಹಿತರೆ, ಯಾವ ರೀತಿ ನಿಂತಿದೆ ಅಂತ. ಇದ್ರ ಭುಜ ನೋಡ್ಬೋದು, ಮತ್ತು ಕೋಡ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ತುಂಬಾ ಚೆನ್ನಾಗಿದೆ. ಹಿಂದೆ ನೋಡಿ ಎತ್ತಿನ ಗಾತ್ರ ನೋಡಿ ಯಾವ ರೀತಿ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಎತ್ಕೊಂಡು ತೋರಿಸ್ತೀವಿ, ಎತ್ಕೊಂಡು ಸಮೇತ ತೋರಿಸ್ಬೋದು. ವ್ಯಾಪಾರ ಬಂದರೆ ಮಾಡ್ತೀವಿ, ಕಂಡು ಜೊತೀವಿ. ನೋಡಿ ಸ್ನೇಹಿತರೆ, ಇವರು ತುಮಕೂರಿನವರು. ಹೌದು. ನೋಡಿ ಸ್ನೇಹಿತರೆ, ಇವರು ತುಮಕೂರಿನವರು. ತುಮಕೂರಲ್ಲಿ ಗೆದ್ದಳ್ಳಿಯವರು. ಈ ಎತ್ಕೊಳ್ಳು ತುಮಕೂರಲ್ಲಿದೆ. ನೀವು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ. ನೀವು ಎತ್ಕೊಳ್ಳು ಬೇಕು ಅಂದರೆ ಬಂದು ತಗೋಬೋದು. 6.5 ಲಕ್ಷ ಏನೋ ವ್ಯಾಪಾರ ಹೇಳ್ತಾವ್ರೆ. 4.5 ಲಕ್ಷಕ್ಕೋ ಏನೋ ಕೇಳೋರಂತೆ, ಗೊತ್ತಿಲ್ಲ. ನೋಡಿ ಯಾವ ರೀತಿ ಸ್ಪರ್ಶ ಅಲ್ಲ ಯಾವ ರೀತಿ ತಗೊಳ್ತಾರೆ ಅಂತ ನೋಡಿ. ತುಂಬಾ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಆ ಕಡೆ